ಹಾಯ್. ಇನ್ನೊಂದು ಖುಷಿಯ ವಿಚಾರ ಏನಂತ ಹೇಳಿದರೆ, ಇವತ್ತು ಸರಿಯಾಗಿ ಕೇಳಿ, ಮಹಿಳೆಯರಿಗೆ ಗ್ರಾಮ ಪಂಚಾಯಿತಿ ಮೂಲಕ ಉದ್ಯೋಗ ಟ್ರೈನಿಂಗ್ ಕೂಡ ಕೊಡ್ತಾರೆ, ಕೆಲಸಕ್ಕೆ ತರಬೇತಿ ಕೊಡ್ತಾರೆ. ಪ್ಲಸ್ ನಿಮಗೆ ಸಾಲ ಕೂಡ ಉಂಟು, ಅಲ್ಲಿ ಫೆಸಿಲಿಟಿ ಸಾಲ ಕೂಡ ಕೊಡ್ತಾರೆ. ಮತ್ತು ಯಾವುದು ನಿಮಗೆ ಹೊಸ ಯೋಜನೆ ಉಂಟು ಅವರದ್ದು ನಿಮಗೆ ಸಂಪೂರ್ಣ ಡೀಟೇಲ್ಸ್ ಕೂಡ ಕೊಡ್ತಾರೆ. ಬಡವರಿಗೆ ಇದು ಒಳ್ಳೆಯ ಅವಕಾಶ. ರಾಜ್ಯ ಸರ್ಕಾರ ಮಹಿಳೆಯರಿಗೆ ಅವರ ಸ್ವಯಂ ಉದ್ಯೋಗಕ್ಕಾಗಿ ತರಬೇತಿ ಮತ್ತು ಸಾಲ ಕೂಡ ಕೊಡ್ತಾರೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಫಾರ್ ವುಮೆನ್ ಅಂತ, ಮತ್ತು ಟ್ರೈನಿಂಗ್ ಆ್ಯಂಡ್ ಲೋನ್ ಫೆಸಿಲಿಟಿ ಕೂಡ ಕೊಡ್ತಾರೆ. ಸೊ ಇದು ಹೇಳ್ತೇನೆ ನಾನು ನಿಮಗೆ. ಮಹಿಳೆಯರು ಕೆಲವರಿಗೆ ಅಂದರೆ ಉದ್ಯೋಗ ಇರೋದಿಲ್ಲ ಮತ್ತು ಶಿಕ್ಷಣ ಇರೋದಿಲ್ಲ ಬೇಕಾದದ್ದು. ಸೊ ಹಾಗಾಗಿ ಹಣ ಕೂಡ ಕೈಯಲ್ಲಿ ಇರೋದಿಲ್ಲ. ಒಳ್ಳೆ ಉದ್ಯೋಗ ಇದ್ದರೆ ಮಾತ್ರ ಅಲ್ವಾ ಹಣ ಕೂಡ ಕೈಯಲ್ಲಿ ಇರ್ತಾರೆ, ನಾವು ಆರಾಮದಲ್ಲಿ ಸ್ವಲ್ಪ ಆದರೂ ಜೀವನ ತೆಗಿಬೋದು. ಸೊ 2024 ಮತ್ತು 2025 ಬಜೆಟ್ ಆಗ್ತದಲ್ವಾ. ಸೊ ಆವಾಗ ನಿಮಗೆ ಇದು ಕರ್ನಾಟಕ ರಾಜ್ಯ ಸರ್ಕಾರ ಇವರೊಂದು ಬಜೆಟ್ನಲ್ಲಿ ಇದು ಯೋಜನೆ ಬಗ್ಗೆ ಹೇಳಿದರು. ಸೊ ಎಷ್ಟು ಜನರಿಗೆ ಇದು ಗೊತ್ತಿದೆ ಅಂತ ನನಗೆ ಗೊತ್ತಿಲ್ಲ. ಸಾವಿತ್ರಿಬಾಯಿ ಪುಲೆ ಮಹಿಳಾ ಸಬಲೀಕರಣ ಯೋಜನೆ ಅಂತ ಹೇಳಿ ಲಾಸ್ಟ್ ಇಯರಲ್ಲಿ, ಕಳೆದ ವರ್ಷ ಬಜೆಟ್ನಲ್ಲಿ ತಿಳಿಸಿದ್ದಾರೆ. ಸೊ ಮಹಿಳೆಯರು ಅವರೇ ಸ್ವಂತ ಉದ್ಯೋಗ ಮಾಡಿ, ಅವರಿಗೆ ಟ್ರೈನಿಂಗ್ ಕೊಟ್ಟು, ಅವರಿಗೆ ಏನು ಗೊತ್ತಿರೋದಿಲ್ಲ, ಉದ್ಯೋಗ ಸ್ಟಾರ್ಟ್ ಮಾಡುವ ಮುಂಚೆ ಏನು ಅವರಿಗೆ ಶಿಕ್ಷಣ ಇರೋದಿಲ್ಲ ಕೆಲವರಿಗೆ ಅಲ್ವಾ. ಸೊ ಆವಾಗ ಅವರು ಟ್ರೈನಿಂಗ್ ಕೊಟ್ಟು ಹೇಗೆ ಇದನ್ನು ಮಾಡೋದಂತ ಹೇಳಿ ನಿಮಗೆ ತಿಳಿಸ್ತಾರೆ. ಸೊ ನಂತರ ನೀವು ಅದನ್ನು ಕಲಿತು ನಿಮಗೆ ಉದ್ಯೋಗವನ್ನು ಮಾಡ್ಬೋದು. ಸ್ವಲ್ಪ ಆದರೂ ಹಣ ಬರ್ತದಲ್ವ ಕೈಯಲ್ಲಿ. ನಿಮ್ಗೆ ಗೊತ್ತುಂಟಲ್ಲ, ನಂದು ಕೂಡ ಜಾಬ್ ಚಾನಲ್, ಎಷ್ಟು ಜನರಿಗೆ ಕೆಲಸ ಇಲ್ಲ ಅಂತೇಳಿ ನಿಮಗೆ ಗೊತ್ತುಂಟಲ್ವ. ಸೊ ಮಹಿಳೆಯರಿಗೆ ಇದು ಹೆಂಗಸರಿಗೆ ಒಂದು ಒಳ್ಳೆ ಅವಕಾಶ ಕೂಡ, ಚಾನ್ಸ್ ಅಲ್ವಾ. ಸೊ ಹಾಗಾಗಿ ಅಗತ್ಯ ಇರುವ ಸಾಲ ಮತ್ತು ಮಾರ್ಕೆಟಲ್ಲಿ ನಿಮಗೆ ಹೇಗೆ ಮಾರುಕಟ್ಟೆ ಸಂಪರ್ಕ ನೀವು ಮಾಡಬೇಕು ಮತ್ತು ಆರ್ಥಿಕತೆಯಲ್ಲಿ ಮಹಿಳೆಯರ ಪಾತ್ರ ಏನು ಅಂತ ಹೇಳಿ ಇದೊಂದು ಯೋಜನೆ. ಏನಿದು ಪುಲೆ ಮಹಿಳಾ ಸಬಲೀಕರಣ ಯೋಜನೆ ಅಂದರೆ, ಗ್ರಾಮೀಣ ಪ್ರದೇಶದಲ್ಲಿ ಅಂದರೆ ತುಂಬ ಬಡವರಿರ್ತಾರೆ. ಸೊ ಅವರಿಗೆ ಉದ್ಯೋಗದ ಪ್ರಾಬ್ಲಮ್, ಈ ಕೆಲಸದ್ದು ಪ್ರಾಬ್ಲಮ್ ತುಂಬ ಜಾಸ್ತಿ ಇರ್ತದೆ. ಯಾಕೆಂದರೆ ಮೇಯ್ನಾಗಿ ಅವರು ಕಲಿಯುವುದಿಲ್ಲ. ಸೊ ಹಾಗಾಗಿ ಶಿಕ್ಷಣ ಇಲ್ಲದ ಕಾರಣ ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತು. ಸೊ ಕೆಲವರಿಗೆ ಗಂಡಂದಿರು ಮದುವೆ ಎಲ್ಲ ಆದಮೇಲೆ ಕೆಲಸಕ್ಕೆ ಹೋಗೋದು ಬೇಡ ಅಂತ ಹೇಳ್ತಾರೆ, ಮಕ್ಕಳನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾರೆ, ಎಜುಕೇಷನ್ ಇದ್ದರೂ ಕೂಡ. ಇನ್ನು ಕೆಲವರಿಗೆ ಎಜುಕೇಷನ್ ಇಲ್ಲ, ಹೋಗೋದು ಬೇಡ ಅಂತ ಅವರಿಗೇನೆ ಅನಿಸ್ತದೆ. ಸೊ ಆವಾಗ ಇದು ಬೆಸ್ಟ್ ಒಂದು ಆಪ್ಷನ್. ಟ್ರೈನಿಂಗ್ ಕೂಡ ಕೊಡ್ತಾರೆ. ಪ್ಲಸ್ ಇದೀಗ ಈ ಯೋಜನೆಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮತ್ತು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ, ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ KSDC, ಈ ಯೋಜನೆ ಇವರು ಜವಾಬ್ದಾರಿ ತಗೊಳ್ತಾರೆ ಈ ಯೋಜನೆದ್ದು. ಓಕೆ, ಅಂದರೆ KSDC ಅವರು ಈ ಯೋಜನೆದ್ದು ಜವಾಬ್ದಾರಿಯನ್ನು ತಗೊಳ್ತಾರೆ. ಏನು ಇದರಲ್ಲಿ ಕೆಲವು ಪಾಯಿಂಟ್ಸ್ ಇದೆ, ಪ್ರಮುಖ ಅಂಶಗಳು ನೋಡಿ. ಈ ಯೋಜನೆಯ ಅಡಿಯಲ್ಲಿ ಪ್ರತಿ ಕೇಂದ್ರದಲ್ಲಿ 300 ಮಹಿಳೆಯರಿಗೆ ತರಬೇತಿ ನೀಡುವ ಯೋಜನೆ ಹಾಕಿಕೊಳ್ಳಲಾಗಿದ್ದು, ಒಟ್ಟು 30,000 ಮಹಿಳೆಯರಿಗೆ ಸ್ವ ಉದ್ಯೋಗಕ್ಕೆ ಸಪೋರ್ಟ್ ಕೊಡ್ತಾರೆ, ಉದ್ಯೋಗ ಮಾಡಲಿಕ್ಕೆ ಸಪೋರ್ಟನ್ನು ಕೊಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ನೆಕ್ಸ್ಟ್ ಇದರ ಪ್ರಮುಖ ಅಂಶಗಳೇನು, ಯಾವುದೆಲ್ಲ ಪ್ರದೇಶಗಳಿಗೆ ಇದು ಅನ್ವಯ ಆಗ್ತದೆ, ಇನ್ಕ್ಲೂಡ್ ಆಗ್ತದೆ. ರಾಜ್ಯದ 29 ಜಿಲ್ಲೆಗಳ 87 ಗ್ರಾಮ ಪಂಚಾಯಿತಿಗಳು, ಬೆಳಗಾವಿಯ 7, ತುಮಕೂರಿನ 6 ಸೇರಿ ಒಟ್ಟು 100 ಗ್ರಾಮ ಪಂಚಾಯಿತಿಗಳು. ನೆಕ್ಸ್ಟ್ ಯಾವ ಮಹಿಳೆಯರು ಅರ್ಹರು, 18ರಿಂದ 45 ವರ್ಷದೊಳಗಿನ ಮಹಿಳೆಯರಿಗೆ ಮಾತ್ರ. ನೆಕ್ಸ್ಟ್ ಟ್ರೈನಿಂಗ್ ಬಗ್ಗೆ, 1ರಿಂದ 3 ತಿಂಗಳವರೆಗೆ ನಿಮಗೆ ಟ್ರೈನಿಂಗ್ ಇರ್ತದೆ, ತರಬೇತಿ ಕೊಡ್ತಾರೆ, 3 ತಿಂಗಳು ತರಬೇತಿ ಕೊಡ್ತಾರೆ. ನೆಕ್ಸ್ಟ್ ಯಾವ ಸಂಸ್ಥೆಗಳು ತರಬೇತಿ ಕೊಡ್ತಾರೆ ಅಂದರೆ KSDC ಮತ್ತು ಸರಕಾರೇತರ ಅನುಮೋದಿತ ಸಂಸ್ಥೆಗಳು. ನೆಕ್ಸ್ಟ್ ಸಾಲ ಸೌಲಭ್ಯ ಇದೆ. ತರಬೇತಿ ನಂತರ ಬ್ಯಾಂಕುಗಳ ಸಹಾಯದಿಂದ ಸಾಲ ಅಥವಾ ಮಾರುಕಟ್ಟೆ ಸಂಪರ್ಕಕ್ಕೆ ನಿಮಗೆ ಸಾಲ ಕೂಡ ಕೊಡ್ತಾರೆ. ತರಬೇತಿಯ ಕ್ಷೇತ್ರಗಳು ಯಾವುದು, ಜಾಮ್, ಪಿಕಲ್, ಪಾಪಡ್, ಆಹಾರ ಸಂಸ್ಕರಣೆ ಉದ್ಯಮ, ಗೊತ್ತಾಯ್ತಲ್ಲ ಯಾವುದಂತ, ಟೈಲರಿಂಗ್, ಬಟ್ಟೆಗಳನ್ನು ಟೈಲ್ ಮಾಡೋದು, ಸ್ಟಿಚ್ ಮಾಡೋದು,
ಬಟ್ಟೆಗಳನ್ನು ರೆಡಿ ಮಾಡಿಸೋದು, ಉಡುಪು ತಯಾರಿಕೆ ಮತ್ತು ಕುಸುರಿ ಕಲೆ ಉದ್ಯಮ, ಹಸ್ತಕಲಾ, ಬ್ಯೂಟಿ ಪಾರ್ಲರ್ನಂತಹ ಕೆಲಸಗಳು ಟ್ರೈನಿಂಗ್ ಕೊಡ್ತಾರೆ ನಿಮಗೆ. ಸೊ ಇಂಥದ್ದೆಲ್ಲ ಅದರಲ್ಲಿದೆ. ಇಷ್ಟಕ್ಕೆಲ್ಲ ಅವರು ಟ್ರೈನಿಂಗ್ ಕೊಡ್ತಾರೆ. ಇನ್ನೂ ಕೂಡ ಇದೆ, ಸಣ್ಣ ಪ್ಯಾಕೇಜಿಂಗ್ ಮಾಡೋದು, ಪ್ಲಾಸ್ಟಿಕ್ ರೆಡಿ ಮಾಡೋದು, ಉತ್ಪನ್ನ ತಯಾರಿಕೆ, ಡಾಟಾ ಎಂಟ್ರಿ, ಕಂಪ್ಯೂಟರ್ ಕೋರ್ಸ್. ನೋಡಿ ಎಷ್ಟು ಒಳ್ಳೆಯದಿದೆ ಅಂತ ಹೇಳಿ. ಇಷ್ಟು ಇದಕ್ಕೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಕಂಪ್ಯೂಟರ್ ಕೋರ್ಸು, ಡಾಟಾ ಎಂಟ್ರಿ, ಯಾರಾದ್ರೂ ಇದು ಖಂಡಿತ ಮಾಡೇ ಮಾಡ್ತಾರೆ, ಇದಕ್ಕೆಲ್ಲ ಟ್ರೈ ಮಾಡೇ ಮಾಡ್ತಾರೆ. ಸೊ ನೆಕ್ಸ್ಟ್ ನಿಮಗೆ ಟ್ರೈನಿಂಗ್ ಆದ ನಂತರ ಮಹಿಳೆಯರಿಗೆ ಬ್ಯಾಂಕ್ಗಳು, ಗ್ರಾಮೀಣ ಬ್ಯಾಂಕುಗಳು, ರಾಷ್ಟ್ರೀಕೃತ ಬ್ಯಾಂಕುಗಳು ನಿಮಗೆ ಕೈಗಾರಿಕಾ ಉದ್ದೇಶಕ್ಕಾಗಿ ಕಡಿಮೆ ಬಡ್ಡಿ ದರದ ಸಾಲ ಸೌಲಭ್ಯ ಕೊಡ್ತದೆ. ಓಕೆ, ನೆಕ್ಸ್ಟ್ ನಿಮಗೆ ಟ್ರೈನಿಂಗಲ್ಲಿ ತಿಳಿಸ್ತಾರೆ ಯಾವ ರೀತಿ ಇದು ಮಾಡಬೇಕು ಕೆಲಸವನ್ನಂತ ಹೇಳಿ ಎಲ್ಲ ಹೇಳಿಕೊಡ್ತಾರೆ 3 ತಿಂಗಳಲ್ಲಿ. ನಂತರ ಇ ಕಾಮರ್ಸ್ ಸಂಪರ್ಕ ಕೂಡ ಮಾಡ್ತಾರೆ. ಇ ಕಾಮರ್ಸ್ ಅಂದರೆ ನಿಮಗೆ ಗೊತ್ತಿರ್ತದಲ್ಲ, ಕಾರ್ಗೋ ಟೈಪ್ ಎಲ್ಲ ಇ ಕಾಮರ್ಸ್ ಲಾಜಿಸ್ಟಿಕ್ಸ್ ಇರ್ತದೆ. ಅವರಿಂದ ಕೂಡ ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಒಳ್ಳೆಯ ಮಾರಾಟಕ್ಕಾಗಿ ನೀವು ಮಾಡಿದಂಥದ್ದೆಲ್ಲ ಸೇಲ್ ಆಗಬೇಕಾದ್ರೆ. ಸೊ ಅರ್ಜಿ ಹೇಗೆ ಸಲ್ಲಿಸೋದು? ಗ್ರಾಮ ಪಂಚಾಯಿತಿ ತಹಶೀಲ್ದಾರ್ ಕಚೇರಿ ಮುಖಾಂತರ ಈ ಯೋಜನೆಯ ಅರ್ಜಿ ನೀವು ಅಲ್ಲಿ ನಿಮಗೆ ಸಿಗ್ತದೆ, ತಹಶೀಲ್ದಾರ್ ಹತ್ರ ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ. ಡಿಜಿಟಲ್ ಅರ್ಜಿ ಪ್ರಕ್ರಿಯೆ, ಆನ್ಲೈನ್ ರಿಜಿಸ್ಟ್ರೇಷನ್ ಕೂಡ ಈಗ ಸ್ಟಾರ್ಟ್ ಆಗಲಿಲ್ಲ, ಇನ್ನೂ ಸ್ಟಾರ್ಟ್ ಆಗ್ತದೆ. ಈ ಯೋಜನೆಯ ಮಹಿಳೆಯರು ಕೇವಲ ತರಬೇತಿ ನೀಡುವ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿದೆ. ಆರ್ಥಿಕವಾಗಿ ಬಲಿಷ್ಠ ಮತ್ತು ಉದ್ಯಮಶೀಲತೆ ಉದ್ಯೋಗ ದಿಕ್ಕು ತೋರಿಸುವ ಹೆಜ್ಜೆ. ಸೊ ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಯೋಜನೆಗಳು ಮಹಿಳೆಯರಿಗೆ ತುಂಬ ಯೂಸ್ ಆಗೇ ಆಗ್ತದೆ. ಉದ್ಯೋಗಾವಕಾಶಗಳು ಕೂಡ ಇದರಲ್ಲಿ ಸಿಗ್ತದೆ, ಖಂಡಿತವಾಗಿ ಸಿಗ್ತದೆ. ಯಾಕೆಂದರೆ ಅವರದ್ದು ಕೊಡೋದು ಟ್ರೈನಿಂಗ್ ಉಂಟಲ್ವಾ, ಆ ಪ್ರಮುಖ ಅಂಶಗಳು ಓದಿದ್ದೆ ಅಲ್ವಾ ನಾನು. ಸೊ ಅದರಲ್ಲೇ ನಿಮಗೆ ಗೊತ್ತಾಗಿರಬೇಕು, ಖಂಡಿತ ಇದರಲ್ಲಿ ಕೆಲಸ ಎಲ್ಲ ಸಿಗ್ತದೆ. ನೆಕ್ಸ್ಟ್ ನಿಮ್ಮದು ಏನೋ ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ ಇದೆ, ಅದು ಖಂಡಿತ ಸಾರ್ಟ್ ಔಟ್ ಆಗ್ತದೆ. ಓಕೆ, ಒಂದು ಪರಿಹಾರ ಅಂತ ಸಿಗ್ತದೆ ಈ ಸಾವಿತ್ರಿಬಾಯಿ ಪುಲೆ ಮಹಿಳಾ ಸಬಲೀಕರಣ ಯೋಜನೆ. ನೆಕ್ಸ್ಟ್ ನಿಮ್ಮ ಬದುಕಲ್ಲಿ ಕೂಡ ಇದು ಒಳ್ಳೆಯ ರೀತಿಯಾಗಿ ಒಂದು ಬದಲಾವಣೆನ ತರ್ಬೋದು. ಓಕೆ, ಗ್ರಾಮ ಪಂಚಾಯಿತಿ ಮಾಹಿತಿ ಪಡೆದು ತಕ್ಷಣ ಅರ್ಜಿಯನ್ನು ಕೊಡಿ. ನೀವು ಕೂಡ ಆದಾಯದ ಒಂದು ಹೊಸ ದಾರಿ ಅಂತ ಹೇಳ್ತೇನೆ ನಾನು. ಸೊ ಓಕೆ, ಎಲ್ಲರೂ ಟ್ರೈ ಮಾಡಿ. ಇದೊಂದು ಯೋಜನೆ ಖಂಡಿತವಾಗಿ ಎಲ್ಲರಿಗೂ ಯೂಸ್ ಆಗೇ ಆಗ್ತದೆ. ಯಾರೆಲ್ಲ ಮಹಿಳೆಯರಿಗೆ ಶಿಕ್ಷಣ ಇಲ್ಲ, ಮನೆಯಲ್ಲಿ ಇದ್ದೀರಿ, ಖಂಡಿತವಾಗಿ ನಿಮಗೆ ಉದ್ಯೋಗ ಮಾಡಬೇಕಂತ ಇದೆ, ಸೊ ಖಂಡಿತವಾಗಿ ಇದು ಯೂಸ್ ಆಗೇ ಆಗ್ತದೆ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.